ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಇದೆಯಲ್ಲ, ಸಾಕಷ್ಟು ಬಾರಿ ಅದರ ಪರಿಸ್ಥಿತಿಯನ್ನು ನೋಡಿದರೆ ಎಲ್ಲಿಂದ ನಗಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಲ್ಲೇ ಸಾವಿರ ಸಮಸ್ಯೆಗಳು, ಅವರ ತಟ್ಟೆಯಲ್ಲೇ ಕತ್ತೆಗಳು ಸತ್ತು ಬಿದ್ದಿರುತ್ತವೆ. ಅದನ್ನು ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ನೊಣ ಹುಡುಕೋದನ್ನು ಅವರು ಬಿಡೋದಿಲ್ಲ. ಈಗ ನೋಡಿ, ಭಾರತದ ಮೇಲೆ ಮತ್ತೆ 7ನೇ ಬಾರಿ ಅಮೆರಿಕಾದ ಕಣ್ಣು ಬಿದ್ದಿದೆ. ಅಲ್ಲೊಂದು ರಿಲಿಜಿಯಸ್ ಫ್ರೀಡಮ್ ಕಮಿಷನ್ ಅಂತ ಒಂದಿದೆ. ಅದಕ್ಕೆ ಭಾರತದಲ್ಲಿ ಮತೀಯ ಸ್ವಾತಂತ್ರ್ಯದ ಸಮಸ್ಯೆ ಕಾಣ್ತಾ ಇದೆಯಂತೆ. ಹೀಗಾಗಿ ಇಲ್ಲಿನ RSS ಮತ್ತು ರಾ ಮೇಲೆ ನಿರ್ಬಂಧಗಳನ್ನು ಹೇರಿ ಅಂತ ಅವರು ಅಮೆರಿಕಾದ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಹಾಗೆ ಇರಾನ್ ಮೇಲೆ ಅಮೆರಿಕ ಈಗ ದಾಳಿ ಮಾಡ್ತಾ ಇದೆಯಲ್ಲ, ಅದನ್ನು ಪ್ರತಿಭಟಿಸಿ ಅಮೆರಿಕಾದ ಭಯೋತ್ಪಾದನಾ ನಿಗ್ರಹ ವಿಭಾಗದ ಮುಖ್ಯಸ್ಥರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗೆ ಭಾರತದ ಬಗ್ಗೆ ಅಮೆರಿಕಾದ ಸಂಸ್ಥೆಯೊಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಾಗಲೇ ಭಾರತದಲ್ಲಿ ಉಗ್ರವಾದವನ್ನು ಪ್ರಚೋದಿಸೋದಕ್ಕೆ ಪ್ರಯತ್ನ ಪಟ್ಟ ಆರೋಪದ ಮೇರೆಗೆ ಒಂದಷ್ಟು ಯುಕ್ರೇನ್ ಹಾಗೂ ಅಮೆರಿಕಾದ ಪ್ರಜೆಗಳನ್ನು ನಮ್ಮ NIA ಬಂಧಿಸಿದೆ. ಈಗ ರಿಲಿಜಿಯಸ್ ಫ್ರೀಡಮ್ ಕಮಿಷನ್ ಭಾರತದ ಯಾವ ಕಾನೂನಿನ ಬಗ್ಗೆ ಅಪಸ್ವರವನ್ನು ತೆಗಿತಾ ಇದೆಯೋ ಅದೇ ಕಾನೂನಿನ ಅಡಿಯಲ್ಲಿ ಅಮೆರಿಕ ಹಾಗೂ ಯುಕ್ರೇನಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಹಾಗಾದರೆ ಏನಿದು ಅಮೆರಿಕಾದ ರಿಲಿಜಿಯಸ್ ಫ್ರೀಡಮ್ಮು? ಆ ಕಮಿಷನ್ ಏನು ಹೇಳ್ತಾ ಇದೆ? ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂದ್ರೇನು? ಈ ಟ್ಯಾಗ್ ಯಾವ್ಯಾವ ದೇಶಗಳ ಮೇಲೆ ಈಗಾಗಲೇ ಬಿದ್ದಿದೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ತನ್ನನ್ನು ತಾನು ಇಡೀ ಜಗತ್ತಿನ ಸಾರ್ವಭೌಮ ಅಂತ ಭಾವಿಸ್ಕೊಳ್ಳುತ್ತೆ. ಈ ಅಹಂಕಾರದ ಕಾರಣಕ್ಕೇ ಸಾಕಷ್ಟು ಬಾರಿ ಅವಮಾನಕ್ಕೀಡಾಗೋದು, ವಧೆ ತಿನ್ನೋದು ಕೂಡ ಇದ್ದೇ ಇರುತ್ತೆ. ಆದರೂ ಅವ್ರ ಬಳಿ ಡಾಲರ್ ಇದೆ, ಅವ್ರ ಹತ್ರ ತಂತ್ರಜ್ಞಾನ ಇದೆ. ಅಮೆರಿಕ ಜಗತ್ತಿನ ಬೇರೆ ದೇಶಗಳಿಗಿಂತ ಹೆಚ್ಚು ಅಭಿವೃದ್ಧಿಯನ್ನು ಕಂಡಿದೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅಮೆರಿಕಾದ ಬಗ್ಗೆ ವ್ಯಾಮೋಹ ಕೂಡ ಇದೆ. ಹೀಗಾಗಿ ಅಮೆರಿಕ ಖುದ್ದು ಸಾಲದ ಶೂಲಕ್ಕೆ ನೇತಾಕೊಂಡಿದ್ರೂ ಕೂಡ ಸೂಪರ್ ಪವರ್ ಥರ ಮೆರಿತಲೇ ಇದೆ. ಇನ್ನು ಈಗ ಅಮೆರಿಕಾದ CIRF ಅಂದರೆ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ತನ್ನ 2026ರ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಯಥಾ ಪ್ರಕಾರ ಈ ಬಾರಿಯೂ ಅದರಲ್ಲಿ ಭಾರತದ ಬಗ್ಗೆ ಅವರು ಒಂದಷ್ಟು ವಿಷ ಕಾರಿದ್ದಾರೆ. ಭಾರತದಲ್ಲಿ ರಿಲಿಜಿಯಸ್ ಫ್ರೀಡಮ್ ಇಲ್ಲ, ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗತ್ವೆ, ಅದನ್ನು ತಡೆಯೋದರಲ್ಲಿ ಭಾರತದ ಸರ್ಕಾರ ವಿಫಲ ಆಗ್ತಾ ಇದೆ. ಅಲ್ಲಿ ಅಲ್ಪಸಂಖ್ಯಾತರ ದಮನಕ್ಕೆ ಅಂತಲೇ ಒಂದಷ್ಟು ಕಾನೂನುಗಳಿವೆ. CAA ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್, UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಆ್ಯಂಟಿ ಕನ್ವರ್ಷನ್ ಲಾ, ಕೌ ಪ್ರೊಟೆಕ್ಷನ್ ಲಾ ಮುಂತಾದವುಗಳ ಮೂಲಕ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ ಅಂತ ಆ ರಿಪೋರ್ಟಲ್ಲಿ ಹೇಳಲಾಗಿದೆ. ಹಾಗೆ ಭಾರತವನ್ನು CPC ಅಂದರೆ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಘೋಷಿಸಿ ಅನ್ನೋ ಸಲಹೆಯನ್ನು ಕೂಡ ಈ ಕಮಿಷನ್ ಅಮೆರಿಕಾದ ಸರ್ಕಾರಕ್ಕೆ ಕೊಟ್ಟಿದೆ. ಹಾಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು, ಭಾರತದಲ್ಲಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು ನಮ್ಮ ಬೇಹುಗಾರಿಕಾ ಸಂಸ್ಥೆ ರಾ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಹೇರಬೇಕು ಅನ್ನೋ ಸಲಹೆ. ನಿಮಗಿದು ಸ್ವಲ್ಪ ಕಾಮಿಡಿ ಅಂತ ಅನಿಸಿದರೂ ಕೂಡ ರಾ ಮೇಲೆ ನಿರ್ಬಂಧಗಳನ್ನು ಹೇರಬೇಕು ಅಂತ ಆ ಕಮಿಷನ್ನ ವರದಿ ಹೇಳ್ತಾ ಇದೆ. ಹಾಗೆ RSS ವಿರುದ್ಧ ಕೂಡ ಅಮೆರಿಕ ನಿರ್ಬಂಧಗಳನ್ನು ಹೇರಬೇಕು ಅಂತ ಇದು ಸಲಹೆಯನ್ನು ಕೊಟ್ಟಿದೆ. RSSನ ಕಾರಣಕ್ಕೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಿಗೆ RSS ಕಾರಣ ಆಗ್ತಾ ಇದೆ. ಹೀಗಾಗಿ ಅವರ ಆಸ್ತಿಗಳು ಅಮೆರಿಕಾದಲ್ಲಿದ್ದರೆ ಅದನ್ನು ಸೀಸ್ ಮಾಡಬೇಕು. RSS ಜೊತೆ ಸಂಬಂಧ ಇರೋ ಜನಕ್ಕೆ ಅಮೆರಿಕ ವೀಸಾ ನಿಷೇಧ ಮಾಡಬೇಕು. ಆ ಸಂಸ್ಥೆಯ ಮೇಲೆ ನಿರ್ಬಂಧಗಳನ್ನು ಅಮೆರಿಕ ಹೇರಬೇಕು ಅಂತ ಆ ವರದಿ ಹೇಳುತ್ತೆ. ಗೆಳೆಯರೆ, ಈ RSSಗೆ ಭಾರತದಲ್ಲೇ ಆಸ್ತಿಗಳಿಲ್ಲ, ಇನ್ನು ಅವು ಅಮೆರಿಕಾದಲ್ಲಿಯೇ ಏನಿರುತ್ತವೆ. ಹಾಗೆ ಭಾರತದಲ್ಲಿನ RSS ಕಚೇರಿಗಳಿಂದ ಹಿಡಿದು ಅವರು ನಡೆಸೋ ಶಾಲೆಗಳು ಹಾಗೂ ಇನ್ನಿತರ ಅಸೆಟ್ಸ್ ಅಂತ ಏನಿವೆ ಅವು ಯಾವುವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಲ್ಲಿಲ್ಲ. ಅದೆಲ್ಲದಕ್ಕೂ ಪ್ರತ್ಯೇಕ ರಿಜಿಸ್ಟರ್ಡ್ ಸಂಸ್ಥೆಗಳಿವೆ, ಅವುಗಳ ಹೆಸರಲ್ಲೇ ಎಲ್ಲ ಇರೋದು. ಹೀಗಾಗಿ RSSನ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳೋದು ಅಂದರೆ ಅವ್ರ ಹತ್ರ ಇರೋ ಲಾಠಿ, ಅವ್ರು ಹಾಕ್ಕೊಳ್ಳೋ ಕಾಕಿ ಚಡ್ಡಿ ಅಥವಾ ಕಾಕಿ ಪ್ಯಾಂಟನ್ನು ಮುಟ್ಟುಗೋಲು ಹಾಕೋಬೇಕು ಅಷ್ಟೇ. ಇನ್ನು RSSನ ಹಿನ್ನೆಲೆ, ಅದರ ಜೊತೆ ನಂಟು ಹೊಂದಿರುವವರಿಗೆ ವೀಸಾ ಕೊಡಬಾರ್ದು ಅಂತ ಹೇಳಿದರೆ ಬಹುಶಃ ಭಾರತದ ಪ್ರಧಾನಿಯನ್ನು ಕೂಡ ಅಮೆರಿಕ ವೀಸಾ ನಿರ್ಬಂಧದ ಪಟ್ಟಿಯಲ್ಲಿ ಇಡಬೇಕಾಗಿ ಬರುತ್ತೆ. ಹಾಗೆ ಇದರಲ್ಲಿ ಇನ್ನೂ ಮಜಾ ಅನ್ನಿಸ್ತಾ ಇರೋದು, ರಾ ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮೇಲೆ ಕೂಡ ನಿರ್ಬಂಧಗಳನ್ನು ಹೇರಬೇಕು ಅಂತ ಆ ಕಮಿಷನ್ ಅಮೆರಿಕಾದ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದೆ. ರಾ ವಿದೇಶಗಳಲ್ಲಿ ಕೂಡ ಭಾರತ ವಿರೋಧಿಗಳನ್ನು ಕೊಲ್ಲಿಸ್ತಾ ಇದೆ. ಅದರಲ್ಲೂ ಖಲಿಸ್ತಾನಿಗಳ ಹತ್ಯೆಯ ಹಿಂದೆ ರಾ ಇದೆ ಅನ್ನೋ ಆರೋಪಗಳಿವೆ. ಹೀಗಾಗಿ ರಾ ಮೇಲೆ ನಿರ್ಬಂಧಗಳನ್ನು ಹೇರಿ ಅನ್ನೋದು ಅವರು ಕೊಟ್ಟ ವರದಿಯಲ್ಲಿನ ಅಂಶಗಳ ಪೈಕಿ ಒಂದು. ಇಷ್ಟು ಮಾಡೋದರ ಜೊತೆ ಅಮೆರಿಕ ಇನ್ನೂ ಒಂದು ಕೆಲಸನ ಮಾಡಬೇಕಂತೆ. ಅದೇನು ಅಂದರೆ, ಭಾರತದಲ್ಲಿ ನೀವು ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡದೇ ಇದ್ದರೆ, ಅವರ ಮತೀಯ ಹಕ್ಕುಗಳನ್ನು ಕಾಪಾಡದೇ ಇದ್ದರೆ ನಾವು ನಿಮಗೆ ಆಯುಧಗಳನ್ನು ಮಾರಾಟ ಮಾಡೋದಿಲ್ಲ ಅಂತ ಅಮೆರಿಕ ಭಾರತಕ್ಕೆ ಹೇಳಬೇಕಂತೆ.
ಹಾಗೇನಾದರೂ ಅಮೆರಿಕ ಹೇಳಿಬಿಟ್ರೆ ಅದಕ್ಕಿಂತ ಖುಷಿಯ ವಿಷಯ ಭಾರತದ ಪಾಲಿಗೆ ಮತ್ತೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಆಯುಧ ಖರೀದಿ ಮಾಡಿ ರಷ್ಯಾ ಫ್ರಾನ್ಸ್ ಆಯುಧಗಳ ಬದಲು ನಮ್ಮ ಯುದ್ಧ ವಿಮಾನ ತಗೊಳ್ಳಿ, ನಮ್ಮ ಥಾಡ್ ಮಿಸೈಲ್ ಕೊಡ್ತೀವಿ ತಗೊಳ್ಳಿ, ನಮ್ಮ ಡ್ರೋನುಗಳನ್ನು ತಗೊಳ್ಳಿ, ನಮ್ಮ ಎಂಜಿನ್ಗಳನ್ನು ತಗೊಳ್ಳಿ, ಹೀಗೆ ಅಮೆರಿಕ ಅಟ್ಲೀಸ್ಟ್ ಭಾರತದ ಮೇಲೆ ಒತ್ತಡ ಹೇರೋದಾದರೂ ಕಡಿಮೆ ಆಗುತ್ತೆ. ಗೆಳೆಯರೆ, ಇಲ್ಲಿ ಅಮೆರಿಕಾದ ಆಯುಧಗಳನ್ನು ಖರೀದಿ ಮಾಡಿ ಅಂತ ಇಡೀ ಜಗತ್ತಿನ ಮೇಲೆ ಟ್ರಂಪ್ ಒತ್ತಡ ಹೇರ್ತಾ ಇದ್ದಾರೆ. ಅಲ್ಲಿನ ಯುದ್ಧ ವಿಮಾನ ಕಂಪನಿಗಳ ಸೇಲ್ಸ್ ರೆಪ್ರೆಸೆಂಟೇಟಿವ್ ಥರ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಮಾರ್ಕೆಟಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ, ಅಲ್ಲಿನ ಸರ್ಕಾರದ ಜೊತೆ ಸಂಬಂಧ ಹೊಂದಿರೋ ಕಮಿಷನ್ ಒಂದು ಭಾರತಕ್ಕೆ ಆಯುಧಗಳನ್ನು ಮಾರಾಟ ಮಾಡೋದಿಲ್ಲ ಅಂತ ಅಮೆರಿಕ ಧಮಕಿ ಕೊಡಬೇಕು ಅಂತ ಹೇಳ್ತಾ ಇದೆ. ಇನ್ನು ಈ ಕಮಿಷನ್ ಯಾವುದು, ಇದರಲ್ಲಿ ಯಾರ್ಯಾರಿದ್ದಾರೆ, ಭಾರತದ ಬಗ್ಗೆ ಇಂಥ ಶಿಫಾರಸುಗಳನ್ನು ಅವ್ರು ಯಾಕೆ ಮಾಡ್ತಾರೆ? ಗೆಳೆಯರೆ, US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನೋದು ಅಲ್ಲಿನ ಸರ್ಕಾರದ ಜೊತೆ ಸಂಬಂಧ ಇರುವ ಒಂದು ಸಂಸ್ಥೆ. ಅಮೆರಿಕ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆ್ಯಕ್ಟ್ 1998 ಅನ್ನೋ ಕಾನೂನನ್ನು ಜಾರಿಗೆ ತಗೊಂಡು ಬಂತಲ್ಲ, ಆಗ ಜಗತ್ತಿನ ನಾನಾ ದೇಶಗಳಲ್ಲಿನ ಮತೀಯ ಸ್ವಾತಂತ್ರ್ಯದ ಬಗ್ಗೆ ಗಮನ ಹರಿಸೋದಕ್ಕೆ ಈ USCIRF ಅನ್ನು ಸ್ಥಾಪನೆ ಮಾಡಲಾಯಿತು. ಇದು ಅಲ್ಲಿನ ಬಹುಪಕ್ಷಗಳ ಸಮಿತಿ. ಇದರಲ್ಲಿ ರಿಪಬ್ಲಿಕನರು, ಡೆಮೊಕ್ರೆಟಿಕರು ಎಲ್ಲರೂ ಇದ್ದಾರೆ. ಇಂಥ ದೇಶಗಳಲ್ಲಿ ರಿಲಿಜಿಯಸ್ ಫ್ರೀಡಮ್ ಇಲ್ಲ ಅಂತ ಅಮೆರಿಕಾದ ಸ್ಟೇಟ್ ಡಿಪಾರ್ಟ್ಮೆಂಟ್, ಅಂದರೆ ನಮ್ಮಲ್ಲಿ ಗೃಹ ಇಲಾಖೆ ಇದೆಯಲ್ಲ, ಅಂಥ ಅಮೆರಿಕಾದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಇದು ರೆಕಮೆಂಡ್ ಮಾಡುತ್ತೆ. ಇದರ ಅಧಿಕಾರ ಇರೋದು ಅಷ್ಟೇನೆ. ಇನ್ನು ಈ ಕಮಿಟಿಯಲ್ಲಿ ಭಾರತದ ವಿರೋಧಿಗಳು ಸಾಕಷ್ಟು ಜನ ಇದ್ದಾರೆ. ಇದರ ಉಪಾಧ್ಯಕ್ಷ ಆಸಿಫ್ ಮಹಮೂದ್ ಪಾಕಿಸ್ತಾನಿ ಮೂಲದ ವ್ಯಕ್ತಿ. ಹಾಗಂತ ಭಾರತೀಯ ಮೂಲದವರೇ ಇಲ್ಲಿಲ್ಲ ಅಂತಲ್ಲ, ಇದ್ದಾರೆ. ಅನುರಿಮಾ ಭಾರ್ಗವ್ ಇದ್ದಾರೆ. ಈಕೆಯ ಮೂಲ ಭಾರತ, ಅಂದರೆ ಭಾರತದಿಂದ ವಲಸೆ ಹೋದ ಕುಟುಂಬದ ಕುಡಿ ಈಕೆ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಮೆರಿಕಾದಲ್ಲೇ. ಮಾನವ ಹಕ್ಕುಗಳ ಹೋರಾಟಗಾರ್ತಿ ಅಂತ ಗುರುತಿಸ್ಕೊಳ್ತಾರೆ. ಮೂಲದ ನೆನಪು ಆಕೆಗೂ ಇದ್ದಂತಿಲ್ಲ. ಭಾರತದ ವಿರುದ್ಧ ಅಲ್ಲಿ ಪ್ರತಿ ಬಾರಿಯೂ ಇಂಥ ವರದಿಯನ್ನು ಮಂಡಿಸುವವರ ಪೈಕಿ ಈಕೆ ಕೂಡ ಒಬ್ಬರು. ಇನ್ನು ಈ ಕಮಿಷನ್ ಭಾರತವನ್ನು CPC, ಅಂದರೆ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ನೋಡಿ ಅನ್ನೋ ಸಲಹೆಯನ್ನು ಇದೇ ಮೊದಲ ಬಾರಿಗೇನು ಕೊಡ್ತಾ ಇಲ್ಲ. 2020ರಿಂದ ಪ್ರತಿ ವರ್ಷವೂ ಹೀಗೆ ಕಮಿಷನ್ ಹೇಳ್ತಲೇ ಬರ್ತಾ ಇದೆ. ಅಮೆರಿಕ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇವರು ಕೊಡ್ತಾ ಇರೋ ವರದಿಯನ್ನು ಹಾಗೆ ಒಂದ್ಸರಿ ಓದಿದಂಗೆ ಮಾಡಿ ಪಕ್ಕಕ್ಕೆ ಎತ್ತಿಡ್ತಾ ಇದೆ. ಇಲ್ಲಿ ಅಮೆರಿಕಾಗೆ ಭಾರತದ ಜೊತೆಗಿನ ಸಂಬಂಧಗಳು ನಾನಾ ಕಾರಣಗಳಿಂದ ಬೇಕಾಗಿವೆ. ಅಮೆರಿಕದ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಭಾರತ ಇಲ್ಲದೆ ಅಪೂರ್ಣ. ಭಾರತದ ಜೊತೆ ಅವರಿಗೆ ರಕ್ಷಣಾ ಸಂಬಂಧಗಳಿವೆ. ಸೊ ಅಮೆರಿಕ ಈ ರಿಲಿಜಿಯಸ್ ಫ್ರೀಡಮ್ ವರದಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು CPC ಪಟ್ಟಿಯಲ್ಲಿ ಈಗಾಗಲೇ ಪಾಕಿಸ್ತಾನ ಇದೆ, ಚೈನಾ ಇದೆ, ಬರ್ಮಾ ಅಂದರೆ ಮ್ಯಾನ್ಮಾರ್, ಕ್ಯೂಬಾ, ಎರಿತ್ರಿಯಾ, ಇರಾನ್, ನಾರ್ತ್ ಕೊರಿಯಾ, ನಿಕರಗುವಾ, ರಷ್ಯಾ, ಸೌದಿ ಅರೇಬಿಯಾ, ತಾಜಿಕಿಸ್ತಾನ್, ತುರ್ಕಮೆನಿಸ್ತಾನ ಮುಂತಾದ ದೇಶಗಳು ಈ ಪಟ್ಟಿಯಲ್ಲಿವೆ. ಭಾರತವನ್ನು ಅದಕ್ಕೊಂದು ಸರಿ ಸೇರಿಸಿಬಿಡಿ ಅನ್ನೋದು ಈ ಕಮಿಷನ್ ಕೊಡ್ತಾ ಇರೋ ಸಲಹೆ ರೂಪದ ಒತ್ತಾಯ. ಇನ್ನು ಈ ವರದಿಯನ್ನು ಭಾರತ ಸರಾಸಗಟಾಗಿ ತಿರಸ್ಕರಿಸಿದೆ. ನೀವು ಯಾವ ವರದಿಗಳ ಆಧಾರದ ಮೇಲೆ ಇಂಥ ಸಲಹೆಯನ್ನು ಕೊಟ್ಟಿದ್ದೀರೋ ಆ ವರದಿಗಳೇ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿರೋ ಭಾರತ, ನಮ್ಮಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಹೇಳೋ ಮೊದಲು ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ನಿಮ್ಮಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡ ನಂತರ ಬೇರೆಯವರಿಗೆ ಪಾಠ ಮಾಡಿ ಅಂತ ಹೇಳಿದೆ. ರಿಲಿಜಿಯಸ್ ಫ್ರೀಡಮ್ ಹಾಗೂ ಸೇಫ್ಟಿ ಅಮೆರಿಕಾದಲ್ಲೇ ಕಾಣ್ತಾ ಇಲ್ಲ. ಅಲ್ಲಿ ಹಿಂದೂಗಳ ಮೇಲೆ, ಹಿಂದೂ ಮಂದಿರಗಳ ಮೇಲೆ ದಾಳಿಗಳು, ದೌರ್ಜನ್ಯಗಳು ಆಗ್ತಾ ಇವೆ. ಅವರಿಗೆ ರಕ್ಷಣೆ ಕೊಡೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಿಲ್ಲ. ಅದನ್ನು ಮೊದಲು ಸರಿಪಡಿಸ್ಕೊಳ್ಳಿ, ಆಮೇಲೆ ಜಗತ್ತಿಗೆ ಬುದ್ಧಿ ಹೇಳೋ ಕೆಲಸವನ್ನು ಮಾಡಿ ಅಂತ ಹೇಳಿರೋ ಭಾರತ, ನಮ್ಮಲ್ಲಿ ಯಾವ ಕಾನೂನುಗಳಿರಬೇಕು, ನಮ್ಮಲ್ಲಿ ರಿಲಿಜಿಯಸ್ ಫ್ರೀಡಮ್ ಅನ್ನೋದು ಎಷ್ಟಿರಬೇಕು ಅನ್ನೋದು ನಮಗೆ ಸಂಬಂಧಪಟ್ಟ ವಿಷಯ. ಅದು ನಮ್ಮ ಆಂತರಿಕ ವಿಷಯ. ಅದರಲ್ಲಿ ನೀವು ಮೂಗು ತೂರಿಸಬೇಕಾದ ಅಗತ್ಯ ಇಲ್ಲ ಅಂತ ಅತ್ಯಂತ ಕಟು ಶಬ್ದಗಳಲ್ಲಿ ಈ ವರದಿ ಮತ್ತು ಸಲಹೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇದರ ನಡುವೆ ಒಬ್ಬ ಅಮೆರಿಕ ಪ್ರಜೆ ಹಾಗೂ 6 ಮಂದಿ ಯುಕ್ರೇನಿ ಪ್ರಜೆಗಳನ್ನ ಭಾರತದಲ್ಲಿ ಬಂಧಿಸಲಾಗಿದೆ. ಬಂಧಿತರನ್ನ ಪ್ಯಾಟ್ರೋ ಹರ್ಬಾ, ತರಾಸ್ ಸ್ಲೈವಿಯಾಕ್, ಇವಾನ್ ಸಕ್ಮನೋವ್ಸ್ಕಿ, ಮರಿಯಾನ್ ಸ್ಟೆಫಾಂಕ್ಯೂ, ಮ್ಯಾಕ್ಸಿಮ್ ಹೊನ್ಚಾರುಕ್, ವಿಕ್ಟರ್ ಕಮೆನ್ಸ್ಕಿ ಮತ್ತು ಅಮೆರಿಕಾದ ಪ್ರಜೆ ಮ್ಯಾಥ್ಯೂ ಅಂತ ಗುರುತಿಸಲಾಗಿದೆ. ಮ್ಯಾನ್ಮಾರ್ನಲ್ಲಿನ ಬಂಡುಕೋರರ ಸಂಘಟನೆಗಳಿಗೆ ಆಯುಧ ತರಬೇತಿ ಹಾಗೂ ಆಯುಧ ಪೂರೈಕೆ ಮಾಡ್ತಾ ಇದ್ದ ಆರೋಪ ಇವರ ಮೇಲಿದೆ. ಈ ಭಯೋತ್ಪಾದಕ ತಂಡಗಳು ಮ್ಯಾನ್ಮಾರ್ ನೆಲವನ್ನು ಬಳಸಿಕೊಂಡು ಭಾರತದ ಮೇಲೆ ಆಗಾಗ ಉಗ್ರ ದಾಳಿಗಳನ್ನು ಮಾಡ್ತಾ ಇದ್ವು. ಅವರಿಗೆ ಡ್ರೋನ್ ಹಾಗೂ ಆಂಟಿ ಡ್ರೋನ್ ವ್ಯವಸ್ಥೆಗಳನ್ನು ಮಾಡಿಕೊಡುವ ಮತ್ತು ಆ ಬಗ್ಗೆ ತರಬೇತಿ ಕೊಡುವ ಕೆಲಸಕ್ಕೆ ಈ 7 ಮಂದಿಯ ತಂಡ ಬಂದಿತ್ತು. ಭಾರತಕ್ಕೆ ಪ್ರವಾಸಿ ವೀಸಾ ಪಡ್ಕೊಂಡು ಬಂದ ಈ 7 ಜನ ಇಲ್ಲಿಂದ ಅಕ್ರಮವಾಗಿ ಅನುಮತಿ ಇಲ್ಲದೆ ಗಡಿ ದಾಟಿ ಮ್ಯಾನ್ಮಾರ್ಗೆ ಹೋದರು. ಅಲ್ಲಿ ಜುಂಟಾ ವಿರುದ್ಧ ಕೆಲಸ ಮಾಡ್ತಾ ಇರೋ ಪ್ರತ್ಯೇಕತಾವಾದಿ ಸಂಘಟನೆಗಳಿಗೆ ಬೇಕಾದ ತರಬೇತಿಯನ್ನು ಕೊಡೋ ಕೆಲಸವನ್ನು ಮಾಡಿದರು. ಅಲ್ಲಿಂದ ಭಾರತಕ್ಕೆ ವಾಪಸ್ ಬಂದು ತಮ್ಮ ದೇಶಗಳಿಗೆ ಹಿಂತಿರುಗುವ ಸಮಯದಲ್ಲಿ ಅವರನ್ನು ಭಾರತದಲ್ಲಿ ಬಂಧಿಸಲಾಗಿದೆ ಮತ್ತು UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ.
ಹಾಗೆ ಅಮೆರಿಕದ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದರೆ ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಭಯೋತ್ಪಾದನಾ ನಿಗ್ರಹ ವಿಭಾಗದ ಮುಖ್ಯಸ್ಥರಾಗಿದ್ದ ಜೋ ಕೆಂಟ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮಾಡ್ತಾ ಇರೋ ದಾಳಿಗಳನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಕೆಂಟ್ ಬರ್ಕೊಂಡಿದ್ದಾರೆ. ಇರಾನ್ನಿಂದ ಅಮೆರಿಕದ ಭದ್ರತೆಗೆ ಯಾವ ತೊಂದರೆಯೂ ಇರಲಿಲ್ಲ. ಆದರೆ ಇಸ್ರೇಲಿನ ಒತ್ತಡಕ್ಕೆ ಮಣಿದು ಅಮೆರಿಕಾದಲ್ಲಿನ ಇಸ್ರೇಲಿ ಲಾಬಿಯ ಕಾರಣದಿಂದಾಗಿ ಅಲ್ಲಿ ಅಮೆರಿಕ ಯುದ್ಧಕ್ಕೆ ಇಳಿದಿದೆ. ಇದರಿಂದ ಅಮೆರಿಕದ ವೀರ ಯೋಧರ ಪ್ರಾಣಹಾನಿ ಉಂಟಾಗ್ತಾ ಇದೆ. ಅಮೆರಿಕನ್ನರ ಟ್ಯಾಕ್ಸ್ ಹಣ ನಷ್ಟಕ್ಕೀಡಾಗ್ತಾ ಇದೆ. ಇದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿದೆ. ಹೀಗಾಗಿ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಕೆಂಟ್ ಹೇಳ್ಕೊಂಡಿದ್ದಾರೆ. ಈತ ಟ್ರಂಪ್ ಅವರ ಕಟ್ಟರ್ ಬೆಂಬಲಿಗರ ಪೈಕಿ ಒಬ್ಬರಾಗಿದ್ದರು. ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಅಲ್ಲಿನ ಬೇಹುಗಾರಿಕಾ ಏಜೆನ್ಸಿ CIA ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ನಿಂದ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಿ 2 ಬಾರಿ ಸೋಲನ್ನೂ ಅನುಭವಿಸಿದ್ದಾರೆ. ಕ್ರಿಶ್ಚಿಯನ್ ರಾಷ್ಟ್ರೀಯವಾದಿ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕವನ್ನು ಕೂಡ ಈ ಕೆಂಟ್ ಇಟ್ಟುಕೊಂಡಿದ್ದಾರೆ. ಈತನನ್ನು ಭಯೋತ್ಪಾದನಾ ನಿಗ್ರಹ ವಿಭಾಗದ ನಿರ್ದೇಶಕನನ್ನಾಗಿ ನೇಮಕ ಮಾಡಿದಾಗ ಅಮೆರಿಕಾದಲ್ಲಿ ಡೆಮೊಕ್ರೆಟಿಕ್ ಪಕ್ಷ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈಗ ಕೆಂಟ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರ ರಾಜೀನಾಮೆ ಟ್ರಂಪ್ ಆಡಳಿತದ ವಿರುದ್ಧ ಪ್ರತಿಪಕ್ಷಗಳು ಇನ್ನಷ್ಟು ಆಕ್ರಮಣಕಾರಿಯಾಗಿ ವರ್ತಿಸೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಇದು ಟ್ರಂಪ್ ಅವರ ಇರಾನ್ ದಾಳಿಯ ನಿರ್ಧಾರಕ್ಕಾದ ಹಿನ್ನಡೆ ಅಂತ ಕೆಲವರು ಬಣ್ಣಿಸ್ತಾ ಇದ್ದಾರೆ. ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಅಮೆರಿಕ ಆಡಳಿತದಲ್ಲಿನ ಸಾಕಷ್ಟು ಮಂದಿಗೆ ಇಷ್ಟ ಇಲ್ಲ. ಅವರು ಟ್ರಂಪ್ ಜೊತೆ ಈ ವಿಷಯದಲ್ಲಿ ವೈಮನಸ್ಯವನ್ನು ಹೊಂದಿದ್ದಾರೆ ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ರು. ಅವರ ವಾದಗಳಿಗೆ ಇದು ಪುಷ್ಟಿಯನ್ನು ಕೊಡ್ತಾ ಇದೆ. ಇದು ಗೆಳೆಯರೆ ಭಾರತವನ್ನು CPC ಸ್ಟೇಟಸ್ನಲ್ಲಿ ಇಡಿ ಅಂತ ಅಮೆರಿಕದ ರಿಲಿಜಿಯಸ್ ಫ್ರೀಡಮ್ ಕಮಿಷನ್ ಹೇಳ್ತಾ ಇರೋದು ಮತ್ತು ಟ್ರಂಪ್ ವಿರುದ್ಧ ಅವರದ್ದೇ ಸರ್ಕಾರದಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.